ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿರಾಮ್ ಚಾನಲ್. ನಾನು ಇವತ್ತೊಂದು ಹೊಸ ಡಿಸೈನ್ ತೋರಿಸ್ತಾ ಇದ್ದೀನಿ. ಮೊದಲು 6 ದಾರಕ್ಕೆ ನಾಟನ್ನು ಹಾಕ್ಕೊಂಡು ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ನಂತರ 3 ಚೈನನ್ನು ಹಾಕ್ಕೊಂಡು ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು 3 ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. 2 ಸರಿ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು 3 ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. 2 ಬಾರಿ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ಲವರ್ ಬೀಡ್ ಮತ್ತು ಡೋನಟ್ ರಿಂಗನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನು ಲಾಕ್ ಮಾಡಿ ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. 2 ಟೈಮ್ಸ್ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು 3 ಚೈನನ್ನು ಹಾಕಿ 2 ಬಾರಿ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು 3 ಚೈನನ್ನು ಹಾಕಿ 2 ಬಾರಿ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು 3 ಚೈನನ್ನು ಹಾಕಿ 2 ಬಾರಿ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು 3 ಚೈನನ್ನು ಹಾಕಿ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು 3 ಚೈನನ್ನು ಹಾಕಿ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 3 ಬಾರಿ 3 ಚೈನನ್ನು ಹಾಕಿ ಮತ್ತು ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೆಂಟ್ರಲ್ಲಿ 5 ಬಾರಿ 3 ಚೈನನ್ನು ಹಾಕಿ ಲಾಕನ್ನು ಮಾಡಿಕೊಂಡು ಈಗ ಫ್ಲವರ್ ಬೀಡ್ ಮತ್ತು ಡೋನಟ್ ರಿಂಗನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ 2 ಬಾರಿ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. 3 ಚೈನನ್ನು ಹಾಕಿ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು 3 ಚೈನನ್ನು ಹಾಕಿ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು 3 ಚೈನನ್ನು ಹಾಕಿ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ 3 ಬಾರಿ 3 ಚೈನು, ಸೆಂಟ್ರಲ್ಲಿ 5 ಬಾರಿ 3 ಚೈನನ್ನು ಹಾಕಿ ಲಾಕನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಎಂಡಲ್ಲಿ 3 ಬಾರಿ 3 ಚೈನನ್ನು ಹಾಕಿ ಲಾಕನ್ನು ಮಾಡ್ಕೊಂಡಿದ್ದೀನಿ. ಈಗ ಒಂದು ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಪೀಲ್ ಮಾಡಿದೆ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ. ನಂತರ ಅದೇ ದಾರಕ್ಕೆ ಎಂಡಲ್ಲಿ ನಾಟನ್ನು ಹಾಕಿ ಮತ್ತು ನಾನು ಬಟ್ಟೆಗೆ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ 3 ಚೈನ್ನ ಮೇಲೆ ಮತ್ತೆ 3 ಚೈನನ್ನು ಹಾಕಿ ಈ ಸೆಂಟ್ರಲ್ಲಿ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು 3 ಚೈನನ್ನು ಹಾಕಿ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಚೈನ್ನಲ್ಲಿ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಂಡು, ಯೂಶ್ವಲಾಗಿ ನಾವು ಡಬಲ್ ಕ್ರೋಶೆಟ್ಗೆ ಅಂದರೆ 1 ಟೈಮ್ ಇದು ತೊಗೊತೀರಿ. ತ್ರಿಬಲ್ ಕ್ರೋಶೆಟ್ಗೆ ಅಂದರೆ ಕ್ರೋಶೆ ಮೇಲೆ ಈ ಥರ 2 ಸರಿ ತೊಗೊಂಡು ಈ ಥರ ತೊಗೊಂಡು ನೋಡಿ, ಫಸ್ಟು 2 ಲೂಪಲ್ಲಿ ತೊಗೊಳ್ತೀರಿ, ಮತ್ತು 2 ಲೂಪಲ್ಲಿ ಮತ್ತು 2 ಇದೇ ರೀತಿ 14 ಡಬಲ್ ಕ್ರೋಶೆಟನ್ನು ಹಾಕ್ಕೊಳ್ಳೋಣ. ಮತ್ತೆ ತೋರಿಸ್ತಿದ್ದೀನಿ ನೋಡಿ. ಫಸ್ಟು
ಈ 2 ಲೂಪಲ್ಲಿ ತೊಗೊಳ್ತೀರಿ, ಮತ್ತು ಈ 2 ಲೂಪಲ್ಲಿ ಮತ್ತು ಈ 2 ಲೂಪಲ್ಲಿ ತೊಗೊಂಡ್ರೆ ಒಂದು ಲೂಪು ಬರುತ್ತೆ. ಸೊ ಇದೇ ಥರ 14 ಡಬಲ್ ಕ್ರೋಶೆಟನ್ನು ಟ್ರಿಬಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಬರ್ತೀನಿ. ಫೋರ್ಟೀನ್ ಟ್ರಿಬಲ್ ಕ್ರೋಶೆಟ್ ಆದ ನಂತರ ನೋಡಿ, ಈ ಒಂದು ನೆಕ್ಸ್ಟ್ ಚೈನ್ನ ಗ್ಯಾಪಲ್ಲಿ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಇದ್ರ ಮೇಲೆ ಕಂಪ್ಲೀಟ್ ಮಾಡ್ಕೊಂಬರ್ತೀನಿ. ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಂಡು ಈ ರೀತಿಯಾಗಿ 14 ಟ್ರಿಪಲ್ ಕ್ರೋಶೆಟನ್ನು ಹಾಕ್ಕೊಳ್ತೀನಿ. ಸ್ಮಾಲ್ ಐ ನೀಡಲ್ಗೆ ರೀತಿಯಾದ ಜರಿ ಥ್ರೆಡ್ಡನ್ನು ಹಾಕ್ಕೊಂಡಿದ್ದೀನಿ. 6 ಎಳೆ ದಾರ ಇರುತ್ತಲ್ವ ನೋಡಿ, ಈ ರೀತಿಯಾದ 6 ಎಳೆ ದಾರವನ್ನು ಒಂದು ಜರಿ ಥ್ರೆಡ್ನ ಒಳಗಡೆ ಸ್ವಲ್ಪ ಲೆಂತಿಯಾಗಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ಮಾಲ್ ಗೋಲ್ಡ್ ಬೀಡ್ಸ್ ಇರುತ್ತೆ, ಈಗ ಸ್ಮಾಲ್ ಗೋಲ್ಡ್ ಬೀಡ್ಸನ್ನು ಈ ರೀತಿಯಾಗಿ ಹಾಕ್ಕೊಂಡು ಇದು ತಗೊಂಡು ಒಂದು ಡಿಸೈನ್ಗೆ 14 ಬೀಡ್ ಬೇಕಾಗುತ್ತೆ. ಸೊ 14 ಬೀಡನ್ನು ಕೌಂಟ್ ಮಾಡಿಕೊಂಡು ಎಷ್ಟು ಆಚು ಇದೆಯೋ ಅಷ್ಟಿಗೆ ಕೌಂಟ್ ಮಾಡಿಕೊಂಡು ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ತಗೊಂಡು ತಗೊಂಡ್ರೆ ಫುಲ್ ರೆಡಿ ಮಾಡ್ಕೊತೀನಿ ನಾನು. 14 ಟ್ರಿಪಲ್ ಕ್ರೋಶೆಟನ್ನು ಹಾಕೊಂಡ ನಂತರ ಈ ರೀತಿ ಕಾಣುತ್ತೆ. ಬೀಡ್ಸನ್ನು ನಾವು ಬ್ಯಾಕ್ ಸೈಡಿಂದ ಹಾಕ್ಕೊಳ್ತಾ ಬರಬೇಕು. ಪಟ್ಟೆಗೆ ಲಾಕನ್ನು ಮಾಡಿಕೊಂಡ ನಂತರ 3 ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು 2 ಚೈನನ್ನು ಹಾಕ್ಕೊಂಡು ಇಲ್ಲಿ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ಬೀಡ್ಸನ್ನು ಸಿಂಗಲ್ ಕ್ರೋಶೆಟಲ್ಲಿ ಆ್ಯಡ್ ಮಾಡ್ಕೊಳ್ತಾ ಲಾಕ್ ಮಾಡ್ಕೊಳ್ತಾ ಬರೋಣ. ಈಗ ಒಂದು ಬೀಡನ್ನು ಫ್ರಂಟ್ ಸೈಡಿಗೆ ತಗೊಂಡು ಈ ರೀತಿ ಸಿಂಗಲ್ ಕ್ರೋಶೆಟಲ್ಲಿ ಲಾಕನ್ನು ಮಾಡಬೇಕು. ನೋಡಿ, ಈ ಥರ ಫ್ರಂಟ್ ಸೈಡಿಗೆ ತಗೊಳ್ಳೋದು. ನಂತರ ಈ ರೀತಿಯಾಗಿ ಥ್ರೆಡ್ಡನ್ನು
ಕ್ರೋಶೆಟಿಗೆ ತಗೊಳ್ಳೋದು. ಮತ್ತು ನೋಡಿ, ಮೂರನೇ ಟ್ರಿಬಲ್ ಕ್ರೋಶೆಟ್ನ ಮೇಲೆ ಮತ್ತು ನಾನು ಸಿಂಗಲ್ ಕ್ರೋಶೆಟಲ್ಲಿ ಈ ರೀತಿಯಾಗಿ ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಈ ರೀತಿಯಾಗಿ ಕಾಣುತ್ತೆ. ತುಂಬ ಟೈಟಾಗೂ ಹಾಕ್ಕೊಳ್ಬಾರ್ದು, ತುಂಬ ಲೂಸಾಗೂ ಹಾಕ್ಕೊಳ್ಬಾರ್ದು. ಈ ರೀತಿ ಕಾಣುತ್ತೆ. ಇನ್ನೊಂದು ಚೈನ್ನ ಮೇಲೆ ಮತ್ತೆ 3 ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು 3 ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು 3 ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಸಿಂಗಲ್ ಕ್ರೋಶೆಟ್ನ ಮೇಲೆ ಮತ್ತು ನಾನು ಇಲ್ಲಿ 2 ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಂಡು ಆ್ಯಸ್ ಇಟ್ ಈಸ್ ಸೇಮ್ ಇದೇ ಥರ ಹೇಗೆ ಥರ ಇದು 14 ಬೀಡ್ಸನ್ನು ಆ್ಯಡ್ ಮಾಡೋದು ಅದೇ ಥರ ಇಲ್ಲೂ 14 ಬೀಡ್ಸನ್ನು ಆ್ಯಡ್ ಮಾಡ್ಕೊಳ್ತೀನಿ. ಥರ್ಡ್ ಸ್ಟೆಪ್ ಕಂಪ್ಲೀಟ್ ಆದ ನಂತರ ಈ ರೀತಿ ಕಾಣುತ್ತೆ. ಈಗ ನಾನು ನೆಕ್ಸ್ಟ್ ಕಲರ್ ಥ್ರೆಡನ್ನು ಅಟ್ಯಾಚ್ ಮಾಡಿಕೊಂಡು 3 ಚೈನನ್ನು ಹಾಕ್ಕೊಂಡು ಈ ಒಂದು ಗ್ಯಾಪಲ್ಲಿ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ನಂತರ 1 ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಂಡು ಐದು ಚೈನನ್ನು ಹಾಕ್ಕೊಂಡು ನೋಡಿ, ಈ ಒಂದು ಇದರಲ್ಲಿ ಫ್ರಂಟ್ ಇದು ಕಾಣ್ತಿದೆಯಲ್ಲ, ಈ ಒಂದು ಇದರಲ್ಲಿ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ನಂತರ 1 ಚೈನನ್ನು ಹಾಕ್ಕೊಂಡು 5 ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಬಟ್ಟೆಯನ್ನು ಟರ್ನ್ ಮಾಡಿಕೊಂಡು ಮತ್ತೆ 5 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಒಂದು ಬೀಡ್ನ ಗ್ಯಾಪಲ್ಲಿ ಬಿಟ್ಟು ನೆಕ್ಸ್ಟ್ ಬೀಡ್ನ ಗ್ಯಾಪಲ್ಲಿ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಆ್ಯಸ್ ಇಟ್ ಈಸ್ 5 ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬಟ್ಟೆಯನ್ನು ಟರ್ನ್ ಮಾಡಿಕೊಂಡು 5 ಚೈನನ್ನು ನಂತರ ನೋಡಿ, ಈ ಒಂದು ಗ್ಯಾಪನ್ನು ಬಿಟ್ಟು ನೆಕ್ಸ್ಟ್ ಬೀಡ್ನ ಗ್ಯಾಪಲ್ಲಿ ಈ ಒಂದು ಲೂಪಲ್ಲಿ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು 5 ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬಟ್ಟೆಯನ್ನು ಟರ್ನ್ ಮಾಡಿ 5 ಚೈನನ್ನು ಹಾಕ್ಕೊಂಡು ಈ ಒಂದು ನೆಕ್ಸ್ಟ್ ಬೀಡ್ನ ಗ್ಯಾಪಲ್ಲಿ ಬಿಟ್ಟು ಅದು ನೆಕ್ಸ್ಟ್ ಬೀಡ್ನ ಗ್ಯಾಪಲ್ಲಿ ಲಾಕನ್ನು
ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಎಂಡ್ವರೆಗೂ ಕಂಟಿನ್ಯೂ ಮಾಡ್ಕೊಳ್ತಾ ಬನ್ನಿ. ಮತ್ತು ನೋಡಿ ಎಂಡಲ್ಲಿ ರೀತಿಯಾಗಿ ಲಾಕನ್ನು ಮಾಡಿಕೊಂಡು ಒಂದು ಚೈನನ್ನು ಹಾಕ್ಕೊಂಡು ಈಗ ಥ್ರೆಡ್ ಎಲ್ಲಿ ಬರುತ್ತೋ ಅಲ್ಲಿಗೆ ಸಿಂಗಲ್ ಚೈನಲ್ಲಿ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಾಣುತ್ತೆ. ಮತ್ತು 3 ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಚೈನನ್ನು ಹಾಕ್ಕೊಂಡು ಸೇಮ್ ಇದನ್ನು ಹೇಗೆ ಹಾಕ್ಕೊಂಡಿದ್ದೀನೋ ಅದೇ ಥರ ಇದನ್ನು ಫಿನಿಶ್ ಮಾಡ್ಕೊಂಬರ್ತೀನಿ. ಸಿಂಗಲ್ ಕ್ರೋಶೆಟ್ ಹಾಕಿದ ನಂತರ ಬಟನ್ನ ಟರ್ನ್ ಮಾಡಿಕೊಂಡು 5 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಈ ಒಂದು ಗ್ಯಾಪನ್ನು ಬಿಟ್ಟು ನೆಕ್ಸ್ಟ್ ಬೀಡ್ನ ಗ್ಯಾಪಲ್ಲಿ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು ಚೈನನ್ನು ಹಾಕ್ಕೊಂಡು ಬಟ್ಟೆಯನ್ನು ಟರ್ನ್ ಮಾಡಿಕೊಂಡು 5 ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಬಟ್ಟೆನ ಟರ್ನ್ ಮಾಡಿಕೊಂಡು 5 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಒಂದು ಗ್ಯಾಪನ್ನು ಬಿಟ್ಟು ನೆಕ್ಸ್ಟ್ ಬೀಡ್ನ ಗ್ಯಾಪಲ್ಲಿ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಚೈನನ್ನು ಹಾಕ್ಕೊಂಡು 5 ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬಟ್ಟೆಯನ್ನು ಟರ್ನ್ ಮಾಡಿಕೊಂಡು 5 ಚೈನನ್ನು ಹಾಕ್ಕೊಂಡು ಈ ಒಂದು ಗ್ಯಾಪನ್ನು ಬಿಟ್ಟು ನೆಕ್ಸ್ಟ್ ಚೈನ್ನ ಗ್ಯಾಪಲ್ಲಿ ಲಾಕನ್ನು ಮಾಡಿಕೊಂಡು ಮತ್ತೆ ಒಂದು ಚೈನನ್ನು ಹಾಕ್ಕೊಂಡು ಈ ಸಿಂಗಲ್ ಕ್ರೋಶೆಟ್ನ ಮೇಲೆ ಮತ್ತೆ 5 ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಬಟ್ಟೆಯನ್ನು ಟರ್ನ್ ಮಾಡಿಕೊಂಡು 5 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಗ್ಯಾಪನ್ನು ಬಿಟ್ಟು ನೆಕ್ಸ್ಟ್ ಬೀಡ್ನ ಗ್ಯಾಪಲ್ಲಿ ಲಾಕನ್ನು ಮಾಡಿಕೊಂಡು
ಒಂದು ಚೈನನ್ನು ಹಾಕ್ಕೊಂಡು ನಂತರ ಬಟ್ಟೆನ ಟರ್ನ್ ಮಾಡಿಕೊಂಡು ಮತ್ತೆ 5 ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ನೋಡಿ ಈ ಒಂದು ಚೈನ್ನ ಗ್ಯಾಪ್ ಇಟ್ಟು ನೆಕ್ಸ್ಟ್ ಚೈನ್ನ ಗ್ಯಾಪಲ್ಲಿ ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು ಚೈನನ್ನು ಹಾಕ್ಕೊಂಡು ಬಟ್ಟೆನ ಟರ್ನ್ ಮಾಡಿಕೊಂಡು 5 ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಫುಲ್ ಆರ್ಚ್ ಕಂಪ್ಲೀಟ್ ಆಗೋವರೆಗೆ ಕಂಪ್ಲೀಟ್ ಮಾಡ್ಕೊಳ್ತಾ ಬರ್ತೀನಿ. ಫಿನಿಶ್ ಆದ ನಂತರ ಈ ರೀತಿ ಕಾಣುತ್ತೆ. ಈ ರೀತಿ 3 ಚೈನನ್ನು ಹಾಕಿ ಲಾಕನ್ನು ಮಾಡ್ಕೊಂಡಿದ್ದೀನಿ. ನಂತರ ಬಟ್ಟೆಯನ್ನು ಟರ್ನ್ ಮಾಡಿಕೊಂಡು ಮೂರು ಚೈನ್ನ ಮೇಲೆ ಮತ್ತೆ ನಾನು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಸಿಂಗಲ್ ಕ್ರೋಶೆಟ್ ಬೇಕಾಗುತ್ತೋ ಅಷ್ಟು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಬಿಟ್ಟು ನೆಕ್ಸ್ಟ್ ಈ ಗ್ಯಾಪ್ ಕಾಣುತ್ತಲ್ಲ, ಈ ಒಂದು ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಂಡ ನಂತರ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಬೀಡನ್ನು ಲಾಕ್ ಮಾಡಿದ ನಂತರ ಅದರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಚೈನ್ನ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಂಡು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನು ಆ್ಯಡ್ ಮಾಡ್ಕೊಂಡ ನಂತರ ಮತ್ತೆ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಂಡು ಅದರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ತೋರಿಸ್ತಿದ್ದೀನಿ ನೋಡಿ. ಈಗ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಬೀಡನ್ನು ಆ್ಯಡ್ ಮಾಡಿ ಈಗ ಬೀಡನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನಂತರ ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ತಿದ್ದೀನಿ. ಅದರ ಪಕ್ಕ ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ತಿದ್ದೀನಿ. ಒಂದು ಸಿಂಗಲ್ ಕ್ರೋಶೆಟ್ಟು, ಒಂದು ಬೀಡು ಮತ್ತು ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ಕೊಳ್ತಿದ್ದೀನಿ. ಅದರ ಪಕ್ಕ ಇನ್ನೂ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ತಿದ್ದೀನಿ. ಕಾಣಿಸ್ತಿದೆ ಅನಿಸುತ್ತೆ. ಈಗ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ತಿದ್ದೀನಿ. ಅದರ ಪಕ್ಕ ಒಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ಬೀಡನ್ನು ಸಿಂಗಲ್ ಕ್ರೋಶೆಟಲ್ಲಿ ಲಾಕ್ ಮಾಡ್ತಿದ್ದೀನಿ. ಅದರ ಪಕ್ಕ ಇನ್ನೂ ಒಂದು ಸಿಂಗಲ್ ಕ್ರೋಶೆಟನ್ನು ಹಾಕ್ಕೊಳ್ತಿದ್ದೀನಿ. ಇದೇ ಥರ ಫುಲ್ ಫಿನಿಶ್ ಮಾಡ್ಕೊಳ್ತಾ ಬನ್ನಿ. ಫಿನಿಶ್ ಆದ ನಂತರ ಇಲ್ಲಿ ಮತ್ತು ಇಲ್ಲಿ ಒಂದು ಬೇಬಿ ಕುಚ್ಚನ್ನು ಹಾಕಬೇಕು. ಸೊ ನಾವು ಫಿನಿಶ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತಿದ್ದೀನಿ. ಸೊ ಫ್ರೆಂಡ್ಸ್, ಫಿನಿಶ್ ಆದ ನಂತರ ಈ ರೀತಿ ಕಾಣುತ್ತೆ. ನಾನು ಫುಲ್ಲು ಈ ರೀತಿ ಹಾಗೆ ಹಾಕ್ಕೊಂಡಿದ್ದೀನಿ ಮತ್ತು ಬೇಬಿ ಕುಚ್ಚನ್ನು ಹಾಕ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.